ಎಮ್ಮೆ ನಿಮ್ಗೆಲ್ಲ ಕೊಡೋಣ ಅಣ್ಣ ಎಮ್ಮೆ ಹೀಗೆ ನೆಕ್ಸ್ಟ್ ಇಯರ್ ಕರೀರಿ, ನಾವು ಬರ್ತೇವೆ ಅಡಿಗೆ ಮಾಡಿ ಅಲ್ವಾ? ಆಯ್ತು. ಅಲ್ಲ ಬಟ್ಲಿದು ಯಾರಾದ್ರೂ ಬಟ್ಲು ಅಂತಾರ, ಇದನ್ನ ಯಾರಾದ್ರೂ ಬಟ್ಲು ಅಂತಾರ. ಫುಲ್ ಶೇಪ್ ಬಂದಿಲ್ಲ, ಎಲ್ಲ ವಕ್ರ ವಕ್ರ ಆಗಿದೆ, ಅದಕ್ಕೆ ಪಾಯಿಂಟ್ ಫೈಲ್. ಬಟನ್ ಚೆನ್ನಾಗಿ ಹಾಕೋ. ಬೇಡ ಬಂದ ನನಗೆ ಬೇಕು ನಾಳೆಗೆ. ನಾನು ತುಂಬಾ ಸತಿ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀನಿ ದೀಪು ಹೇಗೆ, ನನಗೆ ಯಾಕೆ ಅವ್ರು ತುಂಬಾ ಇಷ್ಟ ಅಂತ. ಬಟ್ ಇವರಿಬ್ರು ಇವತ್ತು ನಾವೇ ಬರ್ತ್ಡೇ ಸ್ಪೆಷಲ್ ಆಗಿ ಮಾಡ್ತೀವಿ, ನಮ್ಮ ಕೈರೇ ಊಟ ಮಾಡಿಸ್ತೀವಿ ಅಂಡ್ ಹೊರಗಡೆ ಹೋಗೋದು ಬೇಡ ಅಂತ ಹೇಳಿದಾರಲ್ವಾ. ಸೊ ನಾನು ಫಸ್ಟ್ ಆಗಿ ಕೇಳೋದು ಇವಾಗ, ಮಾಮಿ ನಿಮಗೆ ದೀಪು ಅಂದ್ರೆ ಏನಕ್ಕೆ ತುಂಬಾ ಇಷ್ಟ, ಅಥವಾ ದೀಪುನಲ್ಲಿ ಏನಂತ ಒಂದು ಒಳ್ಳೆ ಗುಣ ಇದೆ ಅಂತ? ದೀಪುಗೆ ತುಂಬಾನೇ ಒಳ್ಳೆ ಗುಣ ಇದೆ. ದೀಪುಗೆ ಒಳ್ಳೆ ಗುಣ ಇದೆ, ಎಲ್ಲರಿಗೂ ಅವ್ರ ಮಕ್ಳಿಗೆ ಗುಣ ಒಳ್ಳೆ ಗುಣ ಇದೆ ಅಂತಾನೆ ಅನ್ಸುತ್ತೆ. ಕರೆಕ್ಟ್, ಜೋರಾಗಿ ಹೇಳಿ. ದೀಪುಗೆ ಎಲ್ಲಾ ತರ ಒಳ್ಳೆ ಗುಣ ಇದೆ, ಸಮಾಧಾನ ಇದೆ ಆಯ್ತಾ. ಏನೇ ನಾವೊಂದು ತಪ್ಪು ಮಾಡಿದ್ರು ಸಮಾಧಾನದಲ್ಲಿ ಈ ತರ ಇರ್ಬೇಕು, ಈ ತರ ಇದೆ ಅಂತ ಸಮಾಧಾನವಾಗಿ ಹೇಳ್ತಾನೆ. ಸಿಟ್ಟು ಮಾಡ್ಕೊಳ್ಳಲ್ಲ, ಜೋರಾಗಿ ಬೈಯಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ ಅವ್ನು ಚಿಕ್ಕ ಹುಡುಗ, ಚಿಕ್ಕ ಮಕ್ಳು ಬರತ್ತು ದೀಪು ಚಿಕ್ಕ ಮಕ್ಕಳಲ್ಲಿ ಒಂದ್ಸಲ ನಮ್ಮ ಮನೆಗೆ ಬಂದಿದ್ರು. ಅವಾಗ ನಾನು ಎಲ್ಲೋ ನೀರು ತರಕ್ಕೆ ಏನೋ ಆಚೆ ಹೋಗಿದ್ದೆ. ಇವ್ರು ನನಗೆ ಹೇಳ್ದೆ ನಮ್ಮ ಮನೆಗೂ ಅಮ್ಮರ ಮನೆಗೂ ಸ್ವಲ್ಪ ಹತ್ರನೇ ಇದ್ದಿದ್ದು. ಇವ್ರು ನನಗೆ ಹೇಳ್ದೆ ಸುಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದಾನೆ, ಕೈ ಹಿಡ್ಕೊಂಡು ಬರತ್ತಂದು. ನನಗೆ ಭಯ ಆಯಿತು. ನಾನು ಎಲ್ಲ ಕಡೆ ಹುಡುಕ್ತೀನಿ ಸಿಗ್ತಾ ಇಲ್ಲ. ಆಮೇಲೆ ನಂಗೆ ಟೆನ್ಷನ್ ಆಗಿ ಸರಿ ಎಲ್ಲೋದ್ರಪ್ಪ ಅಂತ ನಮ್ಮ ಮನೆ ಕಡೆಗೆ ನೋಡ್ತಾ ಇದ್ದೀನಿ. ಇವನು ಆಗಲೂ ಅರ್ಧ ದಾರಿ ಕರ್ಕೊಂಡು ಹೋಗಿದ್ದಾನೆ. ಸಿಕ್ಕಾಪಟ್ಟೆ ಭಯ ಆಗಿತ್ತು. ಸರಿಯಾಗಿ ಇಟ್ಕೊಟ್ರ? ಇಲ್ಲ ಕೊಟ್ಟಿಲ್ಲ. ಅವ್ರು ಕೊಡಕ್ ಬೇಜಾರ ಅಂದ್ರೆ ಅವ್ನ ಮುಖ ನೋಡಿ ಕೊಡಕ್ ಆಗ್ತಿರ್ಲಿಲ್ಲ, ಯಾವತ್ತೂ ಹೊಡೆದಿಲ್ಲ ಅವ್ರು. ಆಮೇಲೆ ನಾವು ಬೆಂಗಳೂರಿಗೆ ಬಂದಾಗ ಒಂದು ಚಿಕ್ಕ ಮನೇಲಿದ್ದು, ಸ್ಟಾರ್ಟಿಂಗ್ ಎಲ್ಲ ಬಂದಿದ್ದು. ಆವಾಗ ಸ್ವಲ್ಪ ದಿವಸ ಒಂದು 2-3 ವರ್ಷ ನಮ್ಮ ಮನೇಲಿ ಓದ್ತಾ ಇದ್ದಾಗ, ಆವಾಗ ಚಿಕ್ಕ ಮನೆ ಅಲ್ವಾ, ಆವಾಗ ನೆಂಟರು ಬಂದರೆ ಆಗಲಿ ಅಥವಾ ಮನೆ ಒಳಗಡೆ ಬಟ್ಟೆ ವಾಶ್ ಮಾಡುವಾಗಲಿ, ಈಗ ಅವ್ನು ತುಂಬ ಚೆನ್ನಾಗಿ ಓದ್ತಾ ಇದ್ನಲ್ಲ, ಒಂದು ಸ್ವಲ್ಪನೂ ಗಲಾಟೆ ಮಾಡೋಲ್ಲ. ಗಲಾಟೆ ಮಾಡಿದ್ರೆ ಯಾರು ಗೆಸ್ಟ್ ಬಂದಾಗ ಮಾತಾಡಿದ್ರೆ ಅನ್ನೋನು. ಎಷ್ಟು ರೂಮ್ ಮನೆ ಹೇಳಿ? ಚಿಕ್ಕ ಮನೆ ಅಂದರೆ ಹಾಲು ಮತ್ತೆ ಕಿಚನ್ ಎರಡೇ ಅಷ್ಟೇ. ಆ ಥರ ಮನೆಯಲ್ಲಿ ಸ್ಟೂಡೆಂಟ್ ಓದ್ಬೇಕಂದ್ರೆ ಕಷ್ಟ ಅಲ್ವಾ? ಹೌದು. ಅವಾಗ ಅಷ್ಟು ಗಲಾಟೆ ಇದ್ರೂ ಸೌಂಡ್ ಮಾಡಿದ್ರು ತುಂಬ ಚೆನ್ನಾಗಿ ಓದಿದ. ಅದೊಂದು ದೊಡ್ಡ ಖುಷಿ. ಚೆನ್ನಾಗಿ ಓದಿದ್ದಾನೆ, ಟ್ಯೂಷನ್ ಇಲ್ದೇನೆ ಓದಿದ್ದಾನೆ. ತುಂಬ ಖುಷಿ. ಅದಕ್ಕೋಸ್ಕರ ಎಲ್ಲ ರೀತಿಲೂ ಒಂದು ಬುದ್ಧಿ ಇಷ್ಟ. ಅದೆಲ್ಲ ವೀಕ್ಷಿತ ಬಂದ್ಮೇಲೆ ಇನ್ನೂ ಜಾಸ್ತಿ ಇಷ್ಟ. ಓಕೆ, ನಿಮಗೆ ಏನಕ್ಕೆ ಇಷ್ಟ ನಿಮ್ಮ ಅಳಿಯ ಅಂದ್ರೆ? ನನಗೆ ಅಳಿಯ ತುಂಬಾ ಇಷ್ಟ ಅಂದ್ರೆ ಪಾಪ ಅವನು ತುಂಬಾ ತಾಳ್ಮೆ ಇದೆ ಅವನಿಗೆ. ನಾನು ಮದುವೆಯಾಗಿ 5 ವರ್ಷ ಆಯ್ತು, ನನ್ನ ಮಗಳನ್ನ ಮದುವೆಯಾಗಿ. ಒಂದು ದಿನನೂ ನನ್ನ ಮದುವೆಯಾಗಿ 5 ವರ್ಷ ಆಯ್ತು. ಒಂದು ದಿನನೂ ನಾನು ಅವನು ಸಿಟ್ಟು ಮಾಡಿದೇ ನೋಡ್ಲಿಲ್ಲ. ನನ್ನ ಮಗಳು ಸಿಟ್ಟು ಮಾಡಿದ್ರು ಪಾಪ ಅವನು ಅವಳಿಗೆ ಸಮಾಧಾನ. ಸುಳ್ಳು ಇದು ನಿಜ, ನಾವಂತೂ ನೋಡ್ಲೇ ಇಲ್ಲ. ಇವಳು ನೋಡಿರ್ಬೋದು, ನಾವು ಸಿಟ್ಟು ಮಾಡೋದೇ ಇಲ್ಲ. ಮತ್ತೆ ತುಂಬಾ ತಾಳ್ಮೆ, ಅದೊಂದು ನನಗೆ ತುಂಬಾ ಖುಷಿ. 100ರಲ್ಲಿ 99% ಒಳ್ಳೆ ವಿಷಯನೇ ಇರುದು. ಅವನ ಬಗ್ಗೆ ಏನು ಹೇಳುವಂತದಿಲ್ಲ. ಸ್ವಲ್ಪ ನಿದ್ದೆ ಜಾಸ್ತಿ ಮಾಡ್ತಾನೆ, ಬಿಟ್ರೆ ಬೇರೆ ಏನು ಕಂಪ್ಲೇಂಟೇ ಇಲ್ಲ. ತಾಳ್ಮೆ ಅಂದ್ರೆ ಅವನ ಹತ್ರ ಕಲಿಬೇಕು. ನನ್ನ ಇದು ಪಾಪು ತಾಳ್ಮೆ ಕಲ್ತದ್ದೇ ನನ್ನ ಅಳಿಯನಿಂದ. ಇದಕ್ಕೆ ಸಿಟ್ಟಂದ್ರೆ ಸಿಟ್ಟಿತ್ತು ಫಸ್ಟ್, ಇವಾಗ 50% ತುಂಬಾ ಬದಲಾಗಿದೆ. ಯಾರಾದ್ರೂ ಚಿಕ್ಕ ತಪ್ಪು ಮಾಡಿದ್ರು ಅವನೇ ಹೇಳ್ತಾನೆ, ಇರ್ಲಿ ಬಿಡು ಪರವಾಗಿಲ್ಲ, ಅಷ್ಟರಲ್ಲೇ ಮುಗಿಸ್ಬಿಡ್ತಾನೆ. ಅದು ಯಾಕಾಗೆ ಮಾಡಿದ್ರಿ, ಅದು ಏನಾಯ್ತು, ಕೆಳಗೆ ಹಾಕಿದ್ಯಾ ಮೇಲೆ ಹಾಕಿದ್ಯಾ, ಅದು ಏನೂ ಕೇಳಿದಿಲ್ಲ. ಇರ್ಲಿ ಬಿಡು ಪರವಾಗಿಲ್ಲ, ಇನ್ನೊಂದಂದ್ರೆ ಆಯ್ತು. ಎಷ್ಟೇ ಏನ್ ವಿಷಯನೇ ಬರ್ಲಿ, ಏನೊಂದು ಕಳ್ಳು ಹೋಗ್ಲಿ, ಅವನು ಟೆನ್ಷನ್ ಮಾಡೋದೇ ಇಲ್ಲ. ಅದನ್ನೇ ಪ್ರಪಂಚದಲ್ಲಿ ಇಷ್ಟು ಒಳ್ಳೆಯವರಾಗಿರ್ಬಾರ್ದು. ಇವ್ರು ಹೇಳ್ತಾರ ಅಂತ ನೀವು ಕೇಳ್ಬೇಡಿ. ಆಮೇಲೆ ನೀವು ತೋರ್ಸ್ಬೇಡಿ ನಿಮ್ ಮಕ್ಳಿಗೆ, ನೋಡಿ ದೀಪು ಹಿಂಗೆ ಅಂತ. ನಾನು ತುಂಬಾ ತುಂಬಾ ರಿಲೇಷನ್ ಹೇಳ್ತೀನಿ, ದೀಪು ಬರತ್ತ ನೋಡಿ ಕಲೀರಿ. ಅವ್ರು ನೋಡಿ ಅವ್ರು ಯಾವ ತರ ಓದಿದ್ರು, ಗೌರ್ಮೆಂಟ್ ಸೀಟಲ್ಲಿ ಓದಿದ್ರು. ನಮ್ ದೀಪು ಸೆಕೆಂಡ್ PU ನಲ್ಲಿ ಮಾತ್ರ 1 ವರ್ಷ ಟ್ಯೂಷನ್ ಮಾಡಿದ್ರು ಅಷ್ಟೇ. ಇನ್ನು ಯಾವತ್ತೂ ಟ್ಯೂಷನ್ಗೆ ಹೋಗಿಲ್ಲ ಅವನು. ಆದ್ರೂ SSLC ಫಸ್ಟ್ ರ್ಯಾಂಕ್, ಹಾಸನ ಡಿಸ್ಟ್ರಿಕ್ಗೆ ಫಸ್ಟ್ ರ್ಯಾಂಕ್ ಬಂದವನೆ. ಟ್ಯೂಷನ್ ಇಲ್ದಾನೆ ಫಸ್ಟ್ ರ್ಯಾಂಕ್ ಬಂದವನೆ. ಆಮೇಲೆ ಡಾಕ್ಟರ್ ಓದಿರೋದು ಬರೀ ಗೌರ್ಮೆಂಟ್ ಫೀಸಲ್ಲಿ. ಎಮ್ಮೆ ಅಲ್ವಾ, ಅವ್ನು ಒಳ್ಳೆ ಹುಡುಗಲ್ವಾ, ಚೆನ್ನಾಗಿ ಓದಿದಲ್ವಾ. ಅದೇ ತರ ನಿಮ್ಮ ಮಕ್ಕಳಿಗೂ ಹೇಳ್ಕೊಡಿ. ಹಂಗೆ ಹೇಳಕ್ ಆಗಲ್ಲ. ಇಲ್ಲ, ತೋರಿಸ್ಬೇಕು. ಈಗ ನಾನು ಎಕ್ಸಾಂಪಲ್ ನಾನು ತೋರಿಸ್ತೀನಿ ನಮ್ಮ ರಿಲೇಷನ್ ಅವ್ರಿಗೆ, ನೋಡಿ ನಮ್ ದೀಪು ಈ ತರ ಮಾಡ್ದ, ಈ ತರ ಓದ್ತಾ. ಬೇಜಾರಾಗಲ್ಲ.
ಈಗ ಕೆಲವ್ರು ಸರಿ ಓದ್ತಾ ಇರಲ್ಲ, ಅವ್ನು ಸ್ವಲ್ಪ ತೀಟೆ ಮಾಡ್ತಾನೆ, ತರಲೆ ಮಾಡ್ತಾನೆ, ಹೇಳಿದ ಮತ್ತೆ ಕೇಳಲ್ಲ. ಆವಾಗ ಇಂಥವ್ರನ್ನ ತೋರಿಸ್ಬೇಕು. ನೋಡಿ ಅವ್ನು ಯಾವ ಥರ ಇದ್ದಾನೆ, ಯಾವ ಥರ ಓದಿದ, ಅವ್ನು ಇವತ್ತು ಹೆಂಗಿದ್ದಾನೆ ನೋಡಿ. ಓದೋ ಟೈಮಲ್ಲಿ ಓದಿದ, ಅವಾಗೆಲ್ಲ ಎಂಜಾಯ್ ಮಾಡಲಿಲ್ಲ, ಅವನು ಚೆನ್ನಾಗಿ ಓದ, ಇವಾಗ ಎಂಜಾಯ್ ಮಾಡ್ತಾರೆ. ಆ ಥರ ಅದನ್ನೆಲ್ಲ ನಾನು ಹೇಳ್ತೀನಿ. ನಮ್ಮ ರಿಲೇಷನ್ ಹುಡುಗರಿಗೆಲ್ಲ ನಾನು ಹೇಳ್ತೀನಿ. ಚಿಕ್ಕದು ಇವಾಗ ಒಂದು ಆಪಲ್ ಕೊಟ್ಟು ಬಿಟ್ಟಿದ್ದಾರೆ, ಅದೊಂದು ಹ್ಯಾಬಿಟ್ ಆಗಿದೆ ಇವತ್ತಿನವರೆಗೆ. ಆ ಆಪಲ್ ಮಾತ್ರ ಬಿಡ್ಲಿಲ್ಲ. ಅದಕ್ಕೆ ಆಪಲ್ ಮುಖದಂತ ಹೇಳ್ತೀನಿ. ಆಪಲ್ ಅಂತ ಹುಡುಗರನ್ನ ಆಪಲ್ ಫೇಸ್ಗೆ ಚಂದಮಾಮ ನಂತರ ಹೆಂಡತಿ ಸಿಕ್ಕಿಲ್ಲ. ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು. ನಮ್ಮ ಮುದ್ದುಗೌಡ ಬರ್ತಾರೆ. ಸೊ ಅದಕ್ಕೂ ಮುಂಚೆ ನಾನು ದೀಪು ಬೇಗ ಟೆಂಪಲ್ಗೆ ಹೋಗಿ ಬರ್ತೀವಿ ಅಂತ. ಹುಟ್ಟಿದ ಹಬ್ಬ ದಿನ ಸ್ಪೆಷಲ್ ಡೇಸ್ ಟೆಂಪಲ್ಗೆ ಹೋಗೋದೊಂದು ಇದ್ದೇ ಇರುತ್ತೆ. ಮನ್ಸಿಗೆ ಸಮಾಧಾನ, ಖುಷಿ ಅಲ್ವಾ. ಸೊ ಬೇಗ ಫ್ರೆಶ್ನ್ ಅಪ್ ಆಗ್ತೀನಿ. ಆ್ಯಂಡ್ ನಿಮ್ಗೊಂದು ವಿಷಯ ಹೇಳಬೇಕು. ಆಕ್ನೆ ಇದೆಯಾ, ನಿಮಗೆ ಪಿಂಪಲ್ಸ್ ಇದೆಯಾ, ಆಯಿಲಿ ಸ್ಕಿನ್ ಇದೆಯಾ, ಆ್ಯಂಡ್ ನೀವು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ರೆ ಇವಾಗಲೇ ಸ್ಟಾಪ್ ಮಾಡಿ. ಬಿಕಾಸ್ ಐ ಹ್ಯಾವ್ ದ ಬೆಸ್ಟ್ ಆಲ್ಟರ್ನೇಟಿವ್. ಮಾರ್ಕೆಟಲ್ಲಿ ಸಿಗುವಂಥ ನೀಮ್ ಪೌಡರ್, ಕೆಲವೊಬ್ರು ನೀಮ್ ಪೌಡರ್ನ ಹಚ್ಕೋತಾರೆ ಫೇಸ್ಗೆ, ಇಲ್ಲ ನೀಮ್ ಫೇಸ್ ವಾಶ್ನ ಕೂಡ ಯೂಸ್ ಮಾಡ್ತಾರೆ. ಪ್ರತಿದಿನ ಈ ತರ ನೀಮ್ ಪೌಡರ್ ಹಚ್ಕೊಂಡು ಆಮೇಲೆ ಫೇಸ್ ನ ನೀರಲ್ಲಿ ವಾಶ್ ಮಾಡೋದು, ಇಟ್ಸ್ ಅ ಲಾಟ್ ಆಫ್ ಪ್ರೊಸೆಸ್, ಟೈಮ್ ಕನ್ಸ್ಯೂಮಿಂಗ್ ಅಲ್ವಾ. ಬಟ್ ಐ ಹ್ಯಾವ್ ಸಮಥಿಂಗ್ ಫಾರ್ ಯು. ಅದೇ ಡರ್ಮಕೋರ 2% ಸ್ಯಾಲಿಸಿನಮೈಡ್ ಆಂಟಿ ಆಕ್ನೆ ಫೇಸ್ ವಾಶ್. ಸ್ಯಾಲಿಸಿಲಿಕ್ ಆಸಿಡ್ ಪವರ್ಫುಲ್ ಆಕ್ನೆ ಫೈಟಿಂಗ್ ಮಾಡುವಂಥ ಇಂಗ್ರೀಡಿಯೆಂಟ್, ಜೊತೆಗೆ ಪೆನಿಟ್ರೇಟ್ಸ್ ಡೀಪ್ ಇಂಟು ಪೋರ್ಸ್. ನೈಸಿನಮೈಡ್ ಆಯಿಲ್ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ರಿಡ್ಯೂಸಸ್ ಆಕ್ನೆ ಮಾರ್ಕ್ಸ್ ಆ್ಯಂಡ್ ಸ್ಪಾಟ್ಸ್, ಹಾಗೆಯೇ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ, ಪ್ರಿವೆಂಟ್ಸ್ ಪೋಸ್ಟ್ ವಾಶ್ ಡ್ರೈನೆಸ್ ಕೂಡ. ಒನ್ ಆಫ್ ದ ಬೆಸ್ಟ್ ಫೇಸ್ ವಾಶ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನೊಂದು ವಿಷಯ ಗೊತ್ತಿದೆಯಾ, ಇದರಲ್ಲಿ ಸ್ಯಾಲಿಸಿನಮೈಡ್ ಇರೋದ್ರಿಂದ ದಿಸ್ ಫೇಸ್ ವಾಶ್ ರೆಡ್ಯೂಸಸ್ ಆಕ್ನೆ 3 times ಫಾಸ್ಟರ್ ದೆನ್ ನೀಮ್ ಫೇಸ್ ವಾಶ್, ಗೊತ್ತಾ? ಹಾಗೆಯೇ ಇಟ್ ಇಸ್ ಡಿಸೈನ್ ಬೈ ಡರ್ಮಟಾಲಜಿಸ್ಟ್. ಬೇಗ ರೆಡಿ ಆಗಬೇಕು. ಸಿಂಪಲ್ ಆಗಿರೋಂಥ ಕುರ್ತಿನ ಹಾಕ್ತೀನಿ. ಇದನ್ನು ನಾನು ಇಲ್ಲಿ ನಮ್ಮ ಬೆಂಗಳೂರು ಪ್ಯಾಂಟ್ಲೂನ್ಸ್ ಹತ್ರ ತಗೊಂಡಿರೋದು, ಅದೇ ಸಾಕು ಅಂತ ಅನ್ಕೋತೀನಿ. ಸಿಂಪಲ್ ಸೆಲೆಬ್ರೇಷನ್ ಅಲ್ವಾ. ಆ್ಯಂಡ್ ಮೀನ್ ವೈಲ್ ಈ ಒಂದು ಪ್ರಾಡಕ್ಟ್ ನಿಮಗೆ ಬೇಕು ಅಂದರೆ ನನ್ನ ಕೂಪನ್ ಕೋಡ್ VEEKSH 2025 ಅಂತ ಯೂಸ್ ಮಾಡಿದ್ರೆ ನಿಮಗೆ 20% ಆಫರ್ ಸಿಗುತ್ತೆ ಡರ್ಮಕೋ ವೆಬ್ಸೈಟಲ್ಲಿ. ಹಾಗೆಯೇ ಈ ಪ್ರಾಡಕ್ಟ್ ನಿಮಗೆ ನೈಕಾ, ಅಮೆಝಾನ್, ಫ್ಲಿಪ್ಕಾರ್ಟ್, purple.com ಅಲ್ಲೂ ಕೂಡ ಸಿಗುತ್ತೆ. ಮಿಸ್ ಮಾಡದೆ ಚೆಕ್ ಮಾಡಿ, ಲಿಂಕ್ಸ್ನ ಹಾಕಿರ್ತೀನಿ. ಸೂಪರ್ ಅಂತಂದ್ರೆ ತುಪ್ಪದಲ್ಲಿ ಬೇಯಿಸಿದ್ರೆ, ತುಪ್ಪದಲ್ಲಿ ಫ್ರೈ ಮಾಡಿದ್ದು ಗುಲಾಬ್ ಜಾಮ್. ನಂಗೂ ಹಂಗೆ ಇಷ್ಟ. ಚೆನ್ನಾಗಿದೆಯಾ? ತುಪ್ಪದಲ್ಲಿ ಮಾಡಿರೋದು ಚೆನ್ನಾಗಿರೋಲ್ವಾ? ಎಮ್ಮೆ ನಿಮ್ಗೆಲ್ಲ ಕೊಡೋಣ? ಎಮ್ಮೆ ಕೊಡೋಣ. ಊಟ ಲೇಟ್ ಅಲ್ವಾ, ತಿನ್ರಿ. ಕೊಡಿ. ಎಲ್ಲ ಥರ ಎಲ್ಲರಿಗೂ ಗುಲಾಬ್ ಜಾಮೂನ್ ಕೊಡಿ. ಊಟ ಲೇಟ್ ಅಲ್ವಾ? ಆದ್ಮೇಲೆ ನಂಗೆ ನೀರು ಬೇಡ. ಯಜಮಾನ್ರೆ ನೀರು ಕೊಟ್ರಾ? ಬೌಲ್ ಸ್ಟೀಲ್ ಬೌಲ್ ಕೊಡೋಣ. ನಾವು ತುಂಬ ಲೇಟಾಗಿ ಹೋಗಿದ್ವಿ, ದೇವರು ಬಾಗಿಲು ಹಾಕಿದ್ರು, ನಮಗೋಸ್ಕರ ಓಪನ್ ಮಾಡಿ ನೋಡಿ ಪೂಜೆ ಮಾಡಿಕೊಟ್ರು. ತುಂಬಾ ಖುಷಿ ಆಯಿತು. ಪಾಪ ಅವರು ಕೆಲಸದಿಂದ ಲೇಟಾಗಿ ಬಂದಿರ್ತಾರೆ, ಅವ್ರಿಗೂ ಸುಸ್ತಾಗಿರುತ್ತೆ ದೀಪು ಅವ್ರಿಗೆ. ಆಮೇಲೆ ಎದ್ಮೇಲೆ ಹೋಗಬೇಕಾಯ್ತಾ, ಅಷ್ಟರಲ್ಲಿ ಟೆಂಪಲ್ಲೇ ಕ್ಲೋಸ್ ಆಗಿತ್ತು. ಬಟ್ ದಿಸ್ ಇಸ್ ಕಾಲ್ಡ್ ಲಕ್, ದೇವರು ದಯೆ ಅಂತ. ನಮಗೋಸ್ಕರ ಓಪನ್ ಮಾಡಿ ದೇವರು ಆಶೀರ್ವಾದ ಸಿಕ್ತು. ಲೆಟ್ಸ್ ಸ್ಟಾರ್ಟ್ ದ ಸೆಲೆಬ್ರೇಷನ್. How was your birthday cake? ಓ ಸೂಪರ್, ಸ್ಟೆಥೋಸ್ಕೋಪ್ ಎಲ್ಲ ಇದೆ. ಸಕ್ಕತ್ತಾಗಿದೆ ಎರಡು ಸೂಪರ್. ನಾನು ಲಾಸ್ಟ್ ಮಿನಿಟಲ್ಲಿ ಪ್ರೀತಿಯಿಂದ ತಂದಿರುವಂಥ ಚಾಕ್ಲೇಟ್ ಕೇಕ್ ಇದಾದರೆ, ಸುಮು ಆ್ಯಂಡ್ ಆದಿ ಅವರು ಬ್ಯೂಟಿಫುಲ್ ಆಗಿರೋಂಥ ಹೋಮ್ ಮೇಡ್ ಕೇಕ್ ತಂದಿದ್ರು. ಈ ಸತಿ ಸ್ಪೆಷಲ್ ಬರ್ತ್ಡೇ ನಮ್ದು. ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಗೆಸ್ಟ್ ಮಿಸ್ಟರ್ ಮುದ್ದು. ಮಿಸ್ಟರ್ ಮುದ್ದು ಹೆಂಗೆ ನಮ್ಮ ಮೀನು ಬೇಗ ಜೋರು. ಮುದ್ದು ಗೌಡ ಇವಾಗಂತೂ ಫುಲ್ ಆ್ಯಕ್ಟಿವ್, ಕೂತಲ್ಲಿ ಕೂರಲ್ಲ, ಏನಾದರೂ ಮಾಡ್ತಾ ಇರಬೇಕು. ಎಲ್ಲರೂ ಆದಿ ಕಾಯ್ತಾ ಇದ್ವಿ. ಆ್ಯಂಡ್ ಫೈನಲಿ ಆದಿ ಬಂದು. ಡೋಂಟ್ ಬಿ ಸಾರಿ ಆದಿ, ಕೆಲಸದಿಂದ ಬಂದಿದ್ದೀರಾ, ದಟ್ ಇಸ್ ಓನ್ಲಿ ಅ ಬಿಗ್ ಥಿಂಗ್. ಏನು? ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್, ಹ್ಯಾಪಿ ಬರ್ತ್ಡೇ ಟು ಯು. ಇಮ್ಯಾಜಿನ್ ಬರ್ತ್ಡೇ ಅಂದ್ರೇ ಓಕೆ ಸಿಂಪಲ್ ಡೇ ಅಂತ ಸೆಲೆಬ್ರೇಟ್ ಮಾಡೋ ಇವ್ರಿಗೆ ಈ ಥರ ಎಲ್ಲ ಸೆಲೆಬ್ರೇಷನ್ ಸ್ವಲ್ಪ ಆಕ್ವರ್ಡ್ ಅನ್ಸುತ್ತೆ. ಬಟ್ ಮನೆಯವ್ರಿಗೆ ಇಷ್ಟ ಅಲ್ವಾ ಅಂತ ಸುಮ್ಮನೆ ಆಗ್ತಾರೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ಅಣ್ಣ, ಹ್ಯಾಪಿ ಬರ್ತ್ಡೇ ಟು ಯು. ಬೇಬಿ ಫಸ್ಟ್
ಅಕ್ಕಪಕ್ಕದವ್ರು ಬಿಟ್ಟು. ಕಷ್ಟ ಇರಲಿ ಬೇಜಾರಿರಲಿ ಮನಸ್ಸಲ್ಲೇ ಇಟ್ಕೋತಾರೆ ನಮ್ಮ ಗಂಡು ಮಕ್ಕಳು. ಜೊತೆಗೆ ಮನೆಯವರಂತ ಬಂದಾಗ ನಮಗೇನೇ ಇಲ್ಲದೇ ಇದ್ರೂ ಪರವಾಗಿಲ್ಲ, ಅವ್ರಿಗೆಲ್ಲ ತೆಕ್ಕೊಡ್ಬೇಕು ಅನ್ನೋ ಆಸೆ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ. ಮಾಮ, ಅಪ್ಪಾಜಿ, ಪಪ್ಪ, ದೀಪು ಎಲ್ಲರೂ ಹೀಗೆ. ಇವ್ರನ್ನ ನೋಡಿ ಕಲಿಯೋದು ಭಾಳಷ್ಟು ಇದೆ. ಥ್ಯಾಂಕ್ ಯು. ನನಗೆ ಕೊಟ್ಟಿದ್ದಕ್ಕೆ. ಗಂಡ ಹೆಂಡತಿ ನಿಜವಾಗಿ ಯಾರ್ ಕಣ್ಣು ಬೀಳ್ದಂಗೆ ಚೆನ್ನಾಗಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ವಾ ಮಾಮಿ ಅಮ್ಮ ಸೇರಿ ಏನೆಲ್ಲ ಸ್ಪೆಷಲ್ ವೆರೈಟೀಸ್ ಮಾಡಿದ್ರು ಅಂತ. ಇವಾಗ ಊಟದ ಸಮಯ. ಮುದ್ದುಗೆ ಮುದ್ದುಗೆ ಊಟ ಬಿರಿಯಾನಿ ವೈಟ್ ರೈಸ್ ಇತ್ತಲ್ಲ. ಬೇಡ ಮಮ್ಮಿ ಅಂತ ತಿನ್ಕೊಂಡ. ಇವಾಗ ಥ್ಯಾಂಕ್ ಯು ಸೊ ಮಚ್. ಏನ್ ತರ್ಬೇಕು ನಾನು? ಮೀನ್, ಮಟನ್ ಸಾರು ತರ್ಬೇಕು. ಸ್ವಲ್ಪ ಜಾಸ್ತಿ ನೀವು ಫ್ಯಾಮಿಲಿ ವ್ಲಾಗ್ಸ್ ನೋಡೋದಕ್ಕೆ ಇಷ್ಟಪಡ್ತೀರಾ? ಬಿಕಾಸ್ ನನಗೂ ಆ ಥರ ವೀಡಿಯೋಸ್ ನೋಡೋದಂದರೆ ಭಾಳ ಇಷ್ಟ ಆಗುತ್ತೆ ಗೊತ್ತಾ. ಫ್ಯಾಮಿಲಿ ಕಂಟೆಂಟ್, ಎಲ್ಲರೂ ಟೈಮ್ನ ಹೇಗೆ ಸ್ಪೆಂಡ್ ಮಾಡ್ತಾರೆ. ಬಿಕಾಸ್ ಇವಾಗಿರೋ ಲೈಫ್ ಸ್ಟೈಲಲ್ಲಿ ನಾವಾಯಿತು ನಮ್ಮ ಮನೆಯವರು ಇದ್ದರೆ ಸಾಕು ಅಂತ ಅನಿಸುತ್ತೆ. ಬಿಕಾಸ್ ಅಷ್ಟು ಕಾಂಪ್ಲಿಕೇಶನ್ಸ್ ಇದ್ದೇ ಇರುತ್ತೆ ಫ್ಯಾಮಿಲಿ ಅಂದಮೇಲೆ. ಬಟ್ ಅಡ್ಜಸ್ಟ್ಮೆಂಟ್ಸ್, ಕಾಂಪ್ರಮೈಸ್ ಇಲ್ಲದೆ ಲೈಫಲ್ಲಿ ಏನೂ ಆಗಲ್ಲ. ಹಾಕ್ತಾ ಒಂದು ಸ್ವಲ್ಪ ಮಟನ್ ಸಾರು ಸೈಡ್ಗೆ. ಸುಮ್ಗೆ ಮಾಮನಿಗೆ ಯಾವೇ ಯಾವೇ ಬಟನ್ ಚೆನ್ನಾಗಿ ಹಾಕು. ಬೇಡ ಕಂದ ನನಗ್ ಬೇಕು ನಾಳೆಗೆ. ಮೂರಲ್ಲೆಲ್ಲ ಇದು ಡಬಲ್ ಡಬಲ್ ಹಾಕು. ಬೇಡ ಕಂದ ಇಷ್ಟೇ ನಾನು ಸ್ವಲ್ಪನೇ ಹಾಕಿದ್ದೀರಾ? ಡಬಲ್ ಹಾಕೋದು ಊರಲ್ಲೆಲ್ಲ. ನೀನು ಡಯಟ್ ಮಾಡೋ ಥರ ನಮ್ಮ ಥರ ಹಾಕ್ಬೇಡ. ಎಲ್ಲರೂ ನಾನು ಒಳ್ಳೆ ನಿಮ್ಗೇನ್ ಬೇಕು? ಯಾವ ರೈಸ್? ಇದೊಂದು ಸ್ವಲ್ಪ ಟೇಸ್ಟ್ ಬೇಡ. ಊರಲ್ಲಿ ಹೆಂಗ್ ಹಾಕ್ತಾರೆ ಅನ್ನಕ್ಕೆ 2 ಸಾವಿರ ಸುರಿತಾರೆ, ಅದಕ್ಕೆ ಎಣ್ಣೆ ಹಾಕ್ತಾರೆ. ಅವ್ರು ಬೇಡ ಅಂದ್ರೆ ಯಾರೋ ಮುದ್ದು ಕೊಡದ್ರ ನನ್ನ ಮಗನ್ಗೆ ಬೈತಾನೆ ಯಜಮಾನ್ರನ್ನ ಸುಮ್ಮನೆ ಆ ದಿನ ಫಸ್ಟ್ ಇಂದ ಸ್ಕೂಲ್ಗೆ ಹಾಕ್ಬೇಕು. ನಮ್ ಕಡೆ ಇದು ಸತ್ಯ ಅಂತಾನೆ ಅನ್ನೋದು. ನಮ್ ಕಡೆ ಇದನ್ನ ಬಟ್ಲ ಅಲ್ಲ ಬಟ್ಲಿದು. ಇದಕ್ಕೆ ಯಾರಾದ್ರೂ ಬಟ್ಲು ಅಂತಾರ, ಇದನ್ನ ಯಾರಾದ್ರೂ ಬಟ್ಲು ಅಂತಾರ. ನಾವೇನಂತೀವಿ ಅಮ್ಮ? ನೀವು ಇದಕ್ಕೆ ಬಟ್ಲು ಅನ್ನೋದು, ಇದಕ್ಕೆ ತಟ್ಟೆ ಅನ್ನೋದು. ಅಲ್ಲೇ ಬಟ್ಟಲು ಅಂದ್ರೆ ನಮ್ಮಲ್ಲಿ ಬಟ್ಲು ಅಂತಾನೆ ಹೇಳುದು, ಅದಕ್ಕೆ ತಟ್ಟೆ ಅಂತ ಹೇಳ್ತಾರೆ ಪದಾರ್ಥ ಹಾಕ್ಬೇಕು. ನಮ್ ಕಡೆ ಸರಿಯಾಗಿ ಹೇಳ್ಕೊಟ್ಟಿದ್ದಾರೆ, ನಿಮ್ ಕಡೆ ತಪ್ಪಾಗಿ ಗೂಗಲ್ ಅದು ಗೂಗಲ್ ತಟ್ಟೆ ಇಟ್ಟಲ್ಲ. ತಟ್ಟೆ ಅಂದ್ರೆ ಏನು? ಹೌಸ್ ದ ಫುಡ್ ಎಕ್ಸಲೆಂಟ್. ಓಕೆನಾ? ಚೆನ್ನಾಗಿ ಮಾಡಿದ್ದೀರಲ್ಲ. ಅಪ್ಪಾಜಿ ಸೂಪರಾ? ತಾತ ಹೆಂಗೈತೆ ಊಟ? ಚೆನ್ನಾಗಿದೆ ಅಂತ ತಿನ್ನಿದಾರು. ಇವ್ರು 3 ಜನ ಕೇಳ್ಬೇಕು. ಏನ್ ಇಷ್ಟ ಆಯ್ತು ನಿಮ್ಗೆ? ಹೆಂಗೈತೆ? ಮುದ್ದೆ, ಮಟನ್ ಸಾರು. ನಿಮ್ಗೆ? ನನಗೆ ಫಿಶು, ನನಗೂ ಫಿಶ್ ಎಲ್ಲ ಚೆನ್ನಾಗಿದೆ. ಮಟನ್ ಸಾರು, ಆಮೇಲೆ ಬಿರಿಯಾನಿ. ಸುಮ್ಗೆ? ಬಿರಿಯಾನಿ. ಸುಮ್ಮ ತಿಂದಿದ್ರೆ ಬಿರಿಯಾನಿ. ಸ್ಮೂತ್ ಆಗಿದೆ. ಆಯ್ತಾ? ಬಾಯಿಗಿಟ್ಟು ನೋಡ್ತೀನಿ ಕರಗುತ್ತಾ ಹಿಂಗೆ. ಬಾಯಿಗಿಟ್ಟು ಕರ್ಬೋದದ. ಸೂಪರ್ ಸ್ಮೂತ್, ಸಕ್ಕ ಸ್ಮೂತ್. ಚೆನ್ನಾಗಿ ಮಾಡಿದೀನಾ? ಸಕ್ಕತ್ತಾಗಿ ಪಾಕ ಎಲ್ಲ ಹಿಡ್ದಿದೆ. ಹೌದಾ? ಸಕ್ಕರೆ ಪಾಸಾ? ಸೂಪರ್. 9.5 9.5 ಕೊಟ್ಟಿದ್ದಾರೆ. ಸುಮ್ಮ ಹೆಂಗಿದೆ? ಶೇಪ್ ಬಂದಿಲ್ವಲ್ಲ ಅದಕ್ಕೆ. 10 out of 10. ಹೌದಾ? ಶೇಪ್ ಬಂದಿಲ್ವಲ್ಲ, ಫುಲ್ ಫಿನಿಶಿಂಗ್ ಇಲ್ವಲ್ಲ ಅದಕ್ಕೆ 0.5 ಇಲ್ಲ. ಏನ್ ನದಿ? ಫುಲ್ ಶೇಪ್ ಬಂದಿಲ್ಲ, ಎಲ್ಲ ವಕ್ರ ವಕ್ರ ಆಗಿದೆ, ಅದಕ್ಕೆ 0.5 ನಿನ್ಗೆ ಓಕೆ, ಅದು ನೆಕ್ಸ್ಟ್ ಟೈಮ್ ಸರಿಯಾಗಿ ಮಾಡ್ತೀನಿ. ಇನ್ನೇನು 2 ಮಂತ್ಸಲ್ಲಿ 1 year ಆಗುತ್ತೆ ಪಾಪುಗೆ. ಆದರೆ ನಾವು ಇಲ್ಲಿ ತನಕ ಸ್ವೀಟ್ಸ್ ಯಾವುದು ಕೊಡೋದೇ ಇಲ್ಲ. ಸ್ವೀಟ್ಸ್ ಬದಲಿಗೆ ಫ್ರೂಟ್ಸ್ ಕೊಡ್ತೀವಿ. ಆ್ಯಂಡ್ ಫ್ರೂಟ್ಸ್ ಅಂದರೆ ಭಾಳ ಇಷ್ಟಪಡುತ್ತೆ ನಮ್ಮ ಮುದ್ದು ಗೌಡ. ಈಸ್ ಈಟಿಂಗ್ ಆರೆಂಜ್ ಇವಾಗ. ತಾಮ್ ತಕ ತೈ ತಕ ತಾಮ್ ತಕ ತೈ ತೈ ತಕ ತಾಮ್ ತಕ ತೋಮ್ ತಕ ತೈ. ಬರ್ತ್ಡೇ ಬಂದಿದ್ದು ಮುದ್ದುಗೌಡನ ಮುಖ ನೋಡಿ ಆಶ್ಚರ್ಯ ಪಡ್ತಾ ಇದೆ. ಯಾರೇನು ಕುಣಿಸಲ್ಲ, ಇದನ್ನು ಬಿಡ್ಬೇಕು, ಅದಕ್ಕೆ ಹಿಂಸೆ ಆಗ್ತಾ ಇದೆ. ನೀವು ಮಲಗಿಸಿ ಅಲ್ಲೂ ಡ್ಯಾನ್ಸ್. ಓ ಬಂಗಾರು, ಬ್ಯೂಟಿಫುಲ್, ಯು ಆರ್ ವೆರಿ ಬ್ಯೂಟಿಫುಲ್ ಬೇಬಿ. ಕೊಡಿ ಕಣ್ಣ.
ಗುಡ್ ಬಾಯ್. ಒಬ್ಬೋ ಏಯ್ ಅಕ್ಕ ಹಾ ಕೊಡಮ್ಮ ಹಾ ನೋಡಿ ನೋಡ್ಕೊಳ್ಳಲ್ಲ. ಗಟ್ಟಿ ಇಟ್ಕೊಂಡವ ನಾವು ಬಿಡ್ಬೇಡ ಏನ್ ಮಾಡ್ತಾರೆ? ಈಗ ಅವನದೇ ಗೊತ್ತಾಯ್ತು ಮಕ್ಕಳಿಗೆ ಮಕ್ಕಳಂದರೆ ಭಾಳ ಇಷ್ಟ ಅಪ್ಪಾಜಿಗೆ. ತಿನ್ನಿಸೋದು, ಓಡಾಡಿಸೋದು, ಅಲ್ಲಿ ಇಲ್ಲಿ ಆಟ ಆಡಿಸೋದು ಅಂದರೆ ಭಾಳ ಇಷ್ಟಪಡ್ತಾರೆ. ಹಿ ಸ್ಪೆಂಡ್ ಸಚ್ ಬ್ಯೂಟಿಫುಲ್ ಟೈಮ್ ಮಕ್ಕಳ ಜೊತೆಗೆ. ಟೈಮ್ ಆಗಿರೋದು ರಾತ್ರಿ 11:10. ಸುಮು ಆದಿ ಅವರು, ಸುಮು ಅವ್ರ ಅಮ್ಮ, ಮುದ್ದು ಪಾಪು ಇವಾಗಷ್ಟೇ ಹೊರಟ್ರು. ಅಂಡ್ ಮನೆಯಲ್ಲಿ ಎಲ್ಲ ಬೇಗ ಮಲಗೋದಕ್ಕೆ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಅಂಡ್ ಇವತ್ತಿನ ಮೇನ್ ಇಂಪಾರ್ಟೆಂಟ್ ಪೀಪಲ್ ನಾನು. ಒಳ್ಳೆದಾಗ್ಲಿ. ಇವರಿಬ್ರು ಹೇಗೆ ಅನ್ನಿಸ್ತು ನಿಮ್ಗೆ? ಚೆನ್ನಾಗಾಯ್ತು, ತುಂಬಾ ಖುಷಿ ಖುಷಿ ಆಯ್ತು. ಅಡಿಗೆ Simple ಮಾಡಿ ಆಗಿ, ಸಿಂಪಲ್ ಆಗಿ ಚೊಕ್ಕವಾಗಿ ಅಡಿಗೆ ಮಾಡಿ ಎಲ್ಲರೂ ಊಟ ಮಾಡಿ ಆಯ್ತು. ಚೆನ್ನಾಗಾಯ್ತು. ಚೆನ್ನಾಗೈತೆ. ಹೆಂಗಿದ್ರು ದೀಪು ಅವ್ರಿಗೂ ಇದೇ ರೀತಿ ಬರ್ತ್ಡೇಸ್ ಇಷ್ಟ, ಸೊ ಅದೇ ರೀತಿ ಆಯ್ತು. ಸೊ ತುಂಬಾ ಖುಷಿ ಆಗಿದೆ ನಮಗೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ವೆಲ್ಕಮ್. ವೆಲ್ಕಮ್. And ಹೀಗೆ ನೆಕ್ಸ್ಟ್ ಇಯರ್ ಕರೀರಿ, ನಾವು ಬರ್ತೇವೆ ಅಡಿಗೆ ಮಾಡಿ ಅಲ್ವಾ? ಆಯ್ತು. and ಈ ನಿಮ್ಮ ಒಂದು ಪೀಸ್ video- ಇತ್ತು ಮೇಡಮ್ ಫೀಸ್ ಇಲ್ಲ, ಇದು ಫಸ್ಟ್ ಅಲ್ಲ, ಫ್ರೀ. ನೆಕ್ಸ್ಟ್ ಫೀಸ್ ಕೊಡಿ. ಬೆಸ್ಟ್ ಥಿಂಗ್ ಏನು ಗೊತ್ತಾ, ಇವತ್ ಮಾಡಿರೋ ಅಡಿಗೆ ಎಲ್ಲ ಉಳ್ದಿರುತ್ತಲ್ಲ, ಸೊ ನಾಳೆಗೂ ಇದೆ. ನಾಳೆ ಇದೆ. ನಾಳೆ ತಿಂಡಿ ಮಾಡೋಣ. ನಾವು ಹಾಗೆ ಒಂದ್ ದಿವಸ ಅಡಿಗೆ ಮಾಡಿದ್ರೆ 2 ದಿವಸ ಊಟ ಮಾಡಿ. ಸೊ ಏನ್ ಗೊತ್ತಾ, ನೋಡಿ ನಾಳೆ- ಯಕ್ಷಗಾನ ಹೊರಟು. ನಾಳೆಗೆ ಬಿರಿಯಾನಿ ಇದೆ, ಮಟನ್ ಸಾರ್ ಇದೆ. ಸೊ ಮಟನ್ ಸಾರ್ ಮತ್ತೆ ನಾವು ಅಕ್ಕಿ ರೊಟ್ಟಿ ತಿಂತೀವಿ ತಿಂಡಿಗೆ ಅಂತ ಅನ್ಕೊಂಡಿದೀವಿ. ಸೊ ಇವತ್ತಿನ ಇವ್ರ ವಿಡಿಯೋ ಇಷ್ಟವಾದ್ರೆ ಏನ್ ಮಾಡ್ಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್. ಸಬ್ಸ್ಕ್ರೈಬ್. ಗುಲಾಬಿ ಜಾಮು. ಬಾಯ್. ಗುಡ್ ನೈಟ್. ಬಾಯ್, ಗುಡ್ ನೈಟ್. ಮಲಗಿ. ಸುಸ್ತಾಗಿದ್ಯಾ? ಸುಸ್ತಾಯಿಲ್ಲ. ಸ್ವಲ್ಪ ಸುಸ್ತು, ತುಂಬಾ ಏನಿಲ್ಲಪ್ಪ, ಸ್ವಲ್ಪ 30% ಅಷ್ಟೇ.